ನಮಸ್ಕಾರ. ಮನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಲೈಕ್ ಕೊಡಿ. ರುಕ್ಕು ಮತ್ತು ಕೃಷ್ಣ ಇಬ್ಬರು ಗೋವಾಕ್ಕೆ ಹೋಗಿದ್ದಾರೆ. ಆ ಕಡೆ ಕಲ್ಯಾಣಿ ಮತ್ತು ವಿನಯ್ ಇಬ್ಬರು ಕೂಡ ಗೋವಾಕ್ಕೆ ಹೋಗಿದ್ದಾರೆ. ಅವರು ಕೂಡ ಅಲ್ಲಿ ಬೀದಿನೇ ಸುತ್ತಾ ಆಟ ಆಡ್ಕೊಂಡಿದ್ದಾರೆ. ಬೀಚಿಗೆ ಹೋಗೋದು ಮತ್ತು ರೂಮ್ಗೆ ಹೋಗೋದು ಹೀಗೆ. ಇವರಿಬ್ರು ಹಾಗೆ ಬೀಚು ಮತ್ತು ಅಲ್ಲಿ ಇಲ್ಲಿ ಸುತ್ತಕೊಂಡು ಕಾಲ ಕಳೀತಾ ಇದ್ದಾರೆ. ಅಂದರೆ ಅವರಿಬ್ಬರು ಸಂಸಾರ ಸರಿ ಮಾಡಬೇಕು ಅಂತ ಇವರಿಬ್ಬರು ಬಂದಿದ್ದಾರೆ. ಅವರಿಬ್ಬರು ಸಂಸಾರ ಸರಿ ಹೋಗುತ್ತೋ ಇಲ್ವೋ, ಇವರಿಬ್ಬರು ಸಂಸಾರ ಅಂತೂ ಸರಿ ಹೋಗುತ್ತೆ. ಹೀಗೆ ಇವ್ರ ಲೆಕ್ಕಾಚಾರ ಆಗಿದೆ. ಹಾಗಾಗಿ ಇವರು ಬಂದಿದ್ದಾರೆ. ಬಂದು ಎಲ್ಲ ಕಡೆ ತಿರ್ಕೊಂಡು ಇವತ್ತು ವಿನಯ್ ಕಲ್ಯಾಣಿನ ಭೇಟಿ ಮಾಡಿದ್ದಾರೆ. ವಿನಯ್ ಕಲ್ಯಾಣಿನೂ ವಿನಯನ ಹೇಳಿದ್ದು ಕೇಳ್ತಾನೆ. ಅಂದರೆ ರುಕ್ಕು ಭಾವ. ಕಲ್ಯಾಣಿ ಅಂತೂ ಸಿಟ್ಕೊಂಡು, ನೀನು ಯಾರು ಇದೆಲ್ಲ ಹೇಳೋಕ್ಕೆ ಮಾಡೋಕ್ಕೆ ಅಂತ ಸಿಟ್ಕೊಂಡು ಹೋಗಿದ್ದಾಳೆ. ಹಂಗೆ ಅದಕ್ಕೆ ಇವಳು ಬೇಜಾರು ಮಾಡಿಕೊಂಡು ರುಕ್ಕು ಕೂತಿದ್ದಾಳೆ. ಹೆಂಗೆ ಅಂದರೆ, ಅಯ್ಯೋ ನಾನು ಯಾಕಾರು ಹೇಳಿಬಿಟ್ನೋ, ಸುಮ್ಮನಿರ್ಬೇಕಿತ್ತು ನನ್ನ ಪಾಡಿಗೆ ನಾನು, ಅವ್ರೇನಾರು ಮಾಡ್ಕೊಳ್ಳಿ, ನಾನು ಏನಕ್ಕೋ ಕೃಷ್ಣ ಹೇಳಿದ್ದೆಲ್ಲ ಹಿಂಗೆ ರಿಪೀಟ್ ಆಗುತ್ತೆ ಕಣೋ, ನನಗೆ ಯಾಕೆ ಬೇಕೋ ಇದೆಲ್ಲ ಅಂತ ಅವಳು ಬೇಜಾರು ಮಾಡ್ಕೊಳ್ತಾಳೆ. ಅವನು ಏನಾಗಲ್ಲ ಬಿಡೆ, ಅದೇನಾಗುತ್ತೆ ಅಂತಾನೆ. ಇಲ್ಲ ಕಣೋ, ನನಗೆ ತುಂಬ ಬೇಜಾರಾಗಿದೆ ಅಂತ. ಏನಕ್ಕೆ ಬೇಜಾರು ಮಾಡ್ಕೊತೀಯ, ಸುಮ್ಮನೆ ರೇ ಅಂತ ಹೇಳ್ತಾನೆ. ಇಲ್ಲ ಕಣೋ, ತುಂಬ ಬೇಜಾರಾಯಿತು, ಭಾವ ಏನೋ ಸುಮ್ಮನಾದರು, ಆದರೆ ಅಕ್ಕ ಬೇಜಾರು ಮಾಡ್ಕೊಂಡಲ್ಲೋ ಅಂತ ಹೇಳ್ತಾ ಇರ್ತಾಳೆ. ಆಗಲಿ ಬಿಡು, ನಾಳೆ ಸರಿ ಹೋಗಿರ್ತಾರೆ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಅದೇ ಮಾತಾಡ್ತಿರ್ತಾಳೆ. ಅವನು ಎದ್ದೋಗ್ತಾನೆ ಆ ಕಡೆಗೆ ಎದ್ದೋದಾಗ ಇವಳು ಅದನ್ನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಹೂಗಳು ಕೈಲಿಡ್ಕೊಂಡು, ಅದೆಷ್ಟೊತ್ತು ಹೂಗಳು ಕೈಲಿಡ್ಕೊಂಡಿರ್ತೀಯ, ಕೊಡು ನನಗಾದ್ರು ಅಂತ ಹೇಳ್ತಾನೆ. ಆಯಿತು ಅಂತೇಳಿ ತಗೋ ಅಂತ ಕೊಡ್ತಾಳೆ. ಆಮೇಲೆ ಈ ಕಡೆ ಬಂದು ಹೋಟೆಲಿಗೆ ಬರ್ತಾರೆ. ಹೋಟೆಲಿಗೆ ಬಂದು ಏನಾರು ತಿನ್ನೋಣ ಅಂತೇಳ್ಬಿಟ್ಟು ಅಲ್ಲಿ ಮೆನು ತಗೊಳ್ಳೋಕ್ಕೆ, ಅಯ್ಯೋ ನಾವು ತಿನ್ನೋ ಅಂಥದ್ದು ಏನೂ ಇಲ್ಲ ಕಣೋ ಇಲ್ಲಿ, ಬರೀ ಅಯ್ಯೋ ಬೇಡಪ್ಪ, ತಿನ್ನೋಕ್ಕಾಗಲ್ಲ ಇದೆಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವನು ಹೋಗ್ಬಿಟ್ಟು ಆರ್ಡ್ರ್ ಮಾಡಿ ಮೊಸರನ್ನ ತಗೊಂಡು ಬರ್ತಾನೆ. ತಗೋ ನಿನ್ನ ಫೇವರೇಟು ಅಂತೇಳಿ. ಏನು ಬೇಡ ಕಣೋ, ಇಲ್ಲೇನು ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ. ಆದರೂ ಕೂಡ ಅವನು ಕಂಡ್ಬಿಟ್ಟು ನೋಡು ಅಂತಾನೆ. ಅಯ್ಯೋ ಮೊಸರನ್ನ ಇಲ್ಲೂ ಸಿಗುತ್ತಾ ಅಂತ ಖುಷಿಯಾಗಿ ತಗೋತಾಳೆ. ಆಮೇಲೆ ಈ ಕಡೆ ಕೃಷ್ಣ ರುಕ್ಕು ಅಂದರೆ ಕಲ್ಪನೆ ಮದುವೆ ಆಗೇ ಹೋಯ್ತೇನೋ ನನಗೆ ಕಲ್ಪನೆ. ಆ ಥರ ಇವರು ಅನುನ್ಯತೆ ಚೆನ್ನಾಗಿದೆ. ಒಂದು ಸೆಕೆಂಡಲ್ಲಿ ಅಂದರೆ ಜಗಳ ಅಂದರೆ ಯಾವ ಥರ ಅಂದರೆ ವಿಕೋಪಕ್ಕೆ ಹೋಗೋ ಹಂಗಲ್ಲ, ಸುಮ್ಮನೆ ಜಗಳ ಆಡ್ತಾರೆ ಅಷ್ಟೇ, ಮತ್ತೆ ಸರಿ ಹೋಗ್ಬಿಡ್ತಾರೆ. ಅವನಿಗೂ ಜಯಪ್ರಕಾಶ್ ರಾವ್ಗೆ ಹೇಳಿ ಕೆಲಸನೂ ಕೊಡಿಸಿದ್ದಾಳೆ. ಅವ್ರ ಅಪ್ಪನ ಹತ್ರನೇ ಕೆಲಸ ಕೊಡಿಸಿದ್ದಾಳೆ. ತಿಂಗಳು ಸಂಬಳ ಕೊಡೋಂಗೂ ಮಾಡಿದ್ದಾಳೆ. ಇಲ್ಲಿ ಅವಳು ಮೂರನೇ ತಂಗಿ, ಅಂದರೆ ಅವಳು ಎರಡನೇ ತಂಗಿ, ಅವ್ರ ಅಕ್ಕಗೆ ಮೂರನೇ ತಂಗಿ. ಇವ್ರು 3 ಜನ ಹೆಣ್ಮಕ್ಳು. ಕಾಲೇಜಿಗೆ ಬಂದಿದ್ದಾಳೆ. ಕಾಲೇಜಿಗೆ ಬಂದರೆ ಲೆಕ್ಚರರು ಅವಳನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡು ಅದೇನೋ ಪೇಪರು ಅಲ್ಲಿ ಕೇಳ್ತಾನೆ, ಇಲ್ಲಿ ಕೇಳ್ತಾನೆ. ಲಾಸ್ಟಲ್ಲಿ ಹುಡುಗಿ ಹತ್ರನೇ ಬರ್ತಾನೆ. ಬಂದುಬಿಟ್ಟು ಪೇಪರ್ ಕೇಳ್ತಾನೆ. ಕೇಳಿದಾಗ ಅವಳು ತಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈದು ಬಿಡ್ತಾನೆ. ಬೈದು ಸುಮ್ಮನೆ ಆಗಲಿಲ್ಲ. ಬೈದು ಒಂದು ಬುಕ್ ಕೊಟ್ಬಿಟ್ಟು, ಆ ಬುಕ್ಕಲ್ಲಿ 20 ಸರಿ ಬರಿಬೇಕು ನೀನು ಅಂತ ಹೇಳ್ತಾನೆ. ಸರ್ 20 ಸಲ ಹೆಂಗೆ ಬರೆಯೋಕ್ಕಾಗುತ್ತೆ ಸರ್ ಅಂದರೆ, ಹಂಗಾರೆ 20 ಸಲ ಅಲ್ಲ ಅಂದರೆ 25 ಸಲ ಬರಿ ಅಂತ ಕರೆದು ಆ ಬುಕ್ಕು ಕೊಡ್ತಾನೆ. ಕೈಗೆ ಇಸ್ಕೊಂಡು ಬರ್ತಾಳೆ. ಹೀಗೆ ಹುಡುಗಿಗೆ ಟಾರ್ಚರ್ ಕೊಡ್ತಾನೆ ಅವನು ಲೆಕ್ಚರರು. ಅಂದರೆ ಅವಳದ್ದು ತಪ್ಪೇನೂ ಇರಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವಳನ್ನು ಕಂಡ್ರೆ ಅವನಿಗೆ ಒಂಥರ ಏನೋ ಇರಿಟೇಷನ್ ಆದಂಗೆ. ಅಲ್ಲೊಂದು 2-3 ಕಡೆ ಕೇಳಿ ಪುನಃ ಅಲ್ಲಿಗೆ ಬರ್ತಾನೆ. ಅಲ್ಲಿ ಬಂದು ಅವಳಿಗೆ ಚಿಮಾರಿ ಹಾಕೋದು, ಅವಳದು ಏನಾರು ಬುಕ್ಕನ್ನು ಕೇಳೋದು ಮಾಡೋದು, ಆ ಥರ ಏನೇನೋ ಒಂದು ಆ್ಯಕ್ಟಿವಿಟಿ.
ಅದು ಬೇಜಾರಾಗುತ್ತೆ. ಇಲ್ಲ ಸರ್ ಅಷ್ಟು ಬರೆಯೋಕ್ಕಾಗಲ್ಲ ಅಂದರೆ, ಇಲ್ಲ ಬರೀಲೇಬೇಕು ನೀನು, ಬರೀಲಿಲ್ಲ ಅಂದರೆ ಆಲ್ ಟಿಕೆಟ್ ಕೊಡಲ್ಲ. ಹೆಂಗೆ ಇದು ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೋತಾಳೆ ಆ ಹುಡುಗಿ. ಹೀಗೆ ಬೇಜಾರು ಮಾಡಿಕೊಂಡ್ರೆ ಪಾಪ ಆ ಹುಡುಗಿ ಎಕ್ಸಾಮ್ ಬರೆಯೋದು ಹೇಗೆ? ಈ ಲೆಕ್ಚರ್ಸ್ ಆದವರು ಸ್ವಲ್ಪ ಎಲ್ಲ ಕಡೆನೂ ಗಮನ ಇರಬೇಕು. ಅದೇನು ಮಹಾ ದೊಡ್ಡ ಕೆಲಸನ ತಗೊಂಡು ಬಾ ನಾಳೆ ಅಂದಿದ್ರೆ ಆಗಿತ್ತು. ಅದು ಬಿಟ್ಟು ಈ ಥರ ಪನಿಷ್ಮೆಂಟ್ ಕೊಟ್ಟರೆ ಮಕ್ಕಳು ಓದೋದು ಹೇಗೆ? ಆ ಹುಡುಗಿ ಪಾಪ ಬೇಜಾರಾಗಿ ಸುಮ್ಮನೆ ಕೂತ್ಕೊಳ್ಳುತ್ತೆ. ಬರೆಯಬೇಕಾಗುತ್ತೆ ಅನಿಸುತ್ತೆ, ಬರೀತಾಳೇನೋ ನೋಡಬೇಕು. ಆದರೆ ಹೀಗೆಲ್ಲ ಬೇಜಾರು ಮಾಡಬಾರ್ದು. ಒಂದು ಸ್ಟೂಡೆಂಟಿಗೆ ಈ ಥರ ಬೇಜಾರು ಮಾಡಿದ್ರೆ ಅವಕ್ಕೆ ಭಾಳ ಇರಿಟೇಷನ್ ಆಗುತ್ತೆ. ಯಾವುದನ್ನು ಯೋಚನೆ ಮಾಡಿ ಲೆಕ್ಚರರ್ ಆದವರು ಮಾತಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ಹೀಗೆ ಇವ್ರ ಕಥೆಗಳು. ಆ ಕಡೆ ರುಕ್ಕು ಕೃಷ್ಣ ಅವರು ಗೋವಾಕ್ಕೆ ಹೋಗಿದ್ದಾರೆ, ಅಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ. ಮತ್ತು ಇವನು ವಿನಯ್ ಅಲ್ಲಿ ಹೂ ತೆಕ್ಕೊಡಕ್ಕೆ ಹೋಗ್ತಾನೆ. ಹೂ ತಗೋ ಕಲ್ಯಾಣಿ ಅಂತೇಳ್ಬಿಟ್ಟು. ನನಗೆ ಹೂವು ಅಂದರೆ ಇರಿಟೇಷನ್ನು. ಏಕೆಂದರೆ ಅವನು ಸತ್ತಾಗ ಎಲ್ಲ ಹೂ ತಂದು ಹಾಕೋರಲ್ಲ, ಅದೆಲ್ಲ ನೋಡಿ ನೋಡಿ ಬೇಜಾರಾಗಿದೆ ನನಗೆ. ಹೂವು ಅಂದರೆ ಇರಿಟೇಷನ್ನು. ಹೂ ಬೇಡ, ಹೂ ನೋಡಿದರೆ ನನಗಾಗಲ್ಲ ಅಂತ. ಆಮೇಲೆ ಹೂ ತಗೊಳ್ಳಿ ನಿಮ್ಮ ಯಜಮಾನ್ರಿಗೆ ಅಂತ, ನಿಮ್ಮ ಮಿಸ್ಸಸ್ಗೆ ಹೂ ತೆಗೆದು ಕೊಡಿ ಅಂತ ಅಲ್ಲಿ ಹೂವಿನ ಅಂಗಡಿಯವ್ರು ಹೇಳಿರ್ತಾರೆ. ಅದಕ್ಕೆ ಅವನು ತೊಗೊಂಡ್ರೆ ಅವಳು ಬೇಡ ಅಂದ್ಬಿಡ್ತಾಳೆ. ಅದಕ್ಕೆ ಹೂವು ತೊಗೊಳಕ್ಕೆ ಯಾಕೆ ಬೇಡ ಅಂತೀಯ ಕಲ್ಯಾಣಿ ಅಂತ ಕೇಳ್ತಾನೆ. ನನಗೆ ಇರಿಟೇಷನ್ನು ಅಂತ. ಸತ್ತಾಗ ಅವನು ಹಾಕ್ಕೊಂಡಿದ್ದು ನನಗದು ಬೇಜಾರಾಗಿದೆ. ಅವರೆಲ್ಲ ಬಂದು ಹೂವು ಹಾಕೋರಲ್ಲ, ಅದನ್ನೆಲ್ಲ ನೋಡಿ ನೋಡಿ ನನಗೆ ಒಂಥರ ಹಿಂಸೆ ಆಗಿಬಿಟ್ಟಿದೆ. ಅದಕ್ಕೆ ಹೂ ಕಂಡ್ರೆ ನನಗಾಗಲ್ಲ ಅಂತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆ ಕಡೆಗೆ. ಈ ಕಡೆ ಕೃಷ್ಣ ರುಕ್ಕು ಇವರು ಒಂಥರ ವೇದಾಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.